ಸರಿ, ನಿಮಗೆ ಎ ರಾಮಣ್ಣ ಹೈಸ್ಕೂಲು ಪ್ರೇಮ ಕತೆ ಹೇಳುತ್ತೇನೆ. ಪ್ರೇಮ ಕತೆ. ಮೊದಲ ಪ್ರೀತಿ. ರಾಮಣ್ಣನ ಹೈಸ್ಕೂಲು ನೆನಪುವ. ಒಂದು ಸಣ್ಣ ಹಳ್ಳಿಯ ಹೈಸ್ಕೂಲು. ಬೆಳಗ್ಗೆ ಶಾಲೆಯ ಗಂಟೆ ಬಾರುತ್ತಿದ್ದಂತೆಯೇ ಮಕ್ಕಳು ಓಡುತ್ತಾ ತರಗತಿಗೆ ಸೇರುತ್ತಿದ್ದರು. ಆ ತರಗತಿಯಲ್ಲಿ ಓದುತ್ತಿದ್ದ ಒಬ್ಬ ತಮಾಷೆ ಮಾಡೋ ಹುಡುಗ ರಾಮಣ್ಣ. ಎಲ್ಲರಿಗೂ ನಗು ತರಿಸೋತನಾದರೂ ಅವನ ಮನಸ್ಸಿನಲ್ಲಿ ಒಂದೇ ಅಲೆಯಿತ್ತು. ಪಕ್ಕದ ಬೆಂಚ್ನಲ್ಲಿ ಕುಳಿತುಕೊಂಡಿದ್ದ ಶಾಂತ. ಮೊದಲಿಗೆ ಕಣ್ಣಿನಲ್ಲಿ ಕಣ್ಣು ಸೇರುವಾಗಲೇ ಅವನ ಹೃದಯ ಗಡಗಡನೆ ಹೊಡೆಯುತ್ತಿತ್ತು. ಆದರೆ ಧೈರ್ಯ ಮಾಡಿ ಮಾತಾಡಲು ಅಂಜುತ್ತಿದ್ದ. ಶಾಂತ ಯಾವಾಗಲೂ ಪುಸ್ತಕ ಹಿಡಿದು ಶಾಂತವಾಗಿರುತ್ತಿದ್ದಳು. ಅವಳಿಗೆ ಸಹ ರಾಮಣ್ಣನ ಮಜಾ ಮಸ್ತಿ ತುಂಬಾ ಇಷ್ಟವಾಗಿತ್ತು. ದಿನಗಳು ಹೀಗೆ ಕಳೆಯುತ್ತಿದ್ದವು. ಒಂದು ದಿನ ಶಿಕ್ಷಕರು ಕಾವ್ಯ ಪಾಠ ಹೇಳಿಸಲು ಕ್ಲಾಸ್ನಲ್ಲಿ ಕವಿತೆ ಪಠಣ ಮಾಡಿಸಿದರು. ರಾಮಣ್ಣ ತನ್ನ ಧೈರ್ಯವನ್ನು ಸೇರಿಸಿ ಕವಿತೆಯ ಕೊನೆಯಲ್ಲಿ ತನ್ನ ಹೃದಯದ ಮಾತನ್ನೇ ಹಚ್ಚಿ ಹೋದ. ಮಲ್ಲಿಗೆ ಹೂವಂತೆ ನಿನ್ನ ನಗು, ನನ್ನ ಕನಸಿಗೆ ನೀನೇ ಬೆಳಕು. ಎಲ್ಲರೂ ಚಪ್ಪಾಳೆ ತಟ್ಟಿದರು. ಶಾಂತ ಕೆಂಪು ಮುಖ ಮಾಡಿಕೊಂಡಳು. ಆ ಕ್ಷಣದಿಂದಲೇ ಅವರಿಬ್ಬರ ಹೃದಯಗಳು ಒಂದಾದವು. ಹಬ್ಬದ ದಿನ ಶಾಲೆಯಲ್ಲಿ ನೃತ್ಯ, ನಾಟಕ ಇತ್ಯಾದಿ ನಡೆಯುತ್ತಿತ್ತು. ಇಬ್ಬರೂ ಒಟ್ಟಿಗೆ ವೇದಿಕೆಯ ಮೇಲೆ ನಾಟಕದಲ್ಲಿ ನಟಿಸಿದರು. ಎಲ್ಲರೂ ಇಬ್ಬರ ಜೋಡಿ ತುಂಬಾ ಚೆನ್ನಾಗಿದೆ ಎಂದು ಹೊಗಳಿದರು. ಅವರು ಪ್ರೀತಿಯನ್ನು ಯಾರಿಗೂ ಹೇಳದೆ ಸಣ್ಣ ಸಣ್ಣ ಪತ್ರಗಳು, ಪುಸ್ತಕದ ಒಳಗೆ ಹಾಕಿದ ಚಿಕ್ಕ ಚೀಟಿಗಳು, ಗ್ರಂಥಾಲಯದ ನಗು ಕಣ್ಣುಗಳಲ್ಲಿ ಹಂಚಿಕೊಳ್ಳುತ್ತಿದ್ದರು. ಹೈಸ್ಕೂಲು ದಿನಗಳೇ ಅವರ ಪ್ರೀತಿಯ ಸುಂದರ ನೆನಪಾಗಿ ಉಳಿಯಿತು. ಕೊನೆಗೆ ಪರೀಕ್ಷೆ ಮುಗಿಯುವ ದಿನ ರಾಮಣ್ಣ ಶಾಂತಾಳ ಕೈ ಹಿಡಿದು ಹೇಳಿದ, ನಮ್ಮ ಜೀವನ ದಾರಿಗಳು ಬೇರೆಯಾಗಬಹುದು, ಆದರೆ ನನ್ನ ಹೃದಯದಲ್ಲಿ ನಿನ್ನ ಹೆಸರು ಎಂದಿಗೂ ಅಳಿಯದು. ಶಾಂತ ನಗುತ್ತಾ ಉತ್ತರಿಸಿದಳು, ಪ್ರೇಮ ಅನ್ನೋದು ಪುಸ್ತಕದ ಪುಟಗಳಂತೆ. ಮುಗಿದರೂ ನೆನಪಿನಲ್ಲಿ ಸದಾ ಉಳಿಯುತ್ತದೆ. ಅವರು ಬೇರೆ ದಾರಿಯಲ್ಲಿ ಹೋದರೂ ಹೈಸ್ಕೂಲು ಪ್ರೀತಿ, ಮೊದಲ ಪ್ರೀತಿ ಜೀವನದ ಅಮೂಲ್ಯ ನೆನಪು ಆಗಿ ಉಳಿಯಿತು. ನಿಮಗೆ ಇಷ್ಟವಾಯಿತಾ? ಅಂದರೆ ಇನ್ನೂ ದೊಡ್ಡ ಕತೆ ರೂಪದಲ್ಲಿ ಬರೆಯಲ್ವಾ?